ಸಾಯಿ ಸುದರ್ಶನಿಗೆ ಒಂದು ಹೇಳ್ಬಿಡಣ, ಇಲ್ಲಿ ಫೋನ್ ಮಾಡಿ ಹೇಳ್ಬಿಡಣ ಸಾಯಿ ಸುದರ್ಶನಿಗೆ. ಸಾಯಿ ಸುದರ್ಶನಿಂದ ಆಯ್ತು ಇಲ್ಲಿ ಕತೆ. ಬಾಯ್. ಬಂದ್ರು ನೀನು ಸಾಯಿ ಸುದರ್ಶನ್. ಹಲೋ ಹಲೋ. ಬಂದ್ರು ನೋಡಪ್ಪ, ನೀನು ಸೀಟು ಖಾಲಿ ಇಲ್ಲ ಇಲ್ಲಿ. ಬಂದ್ರೆ ಡ್ರಿಂಕ್ಸ್ ಸರ್ವ್ ಮಾಡೋಕಷ್ಟೇ ಈಗ ನಿನ್ನ ಇಟ್ಕೊಳಕ್ಕಾಗೋದು, ಯಾಕೆಂದ್ರೆ ನಿಂಗೆ ಎಲ್ಲೂ ಚಾನ್ಸ್ ಇಲ್ಲ. ನೀನು ಅಲ್ಲಿ ಗುಜರಾತಲ್ಲೇ ಟೆಸ್ಟ್ ಆಡ್ಬೋದು ಬೇಕಾದ್ರೆ 15-16 ಓವರ್ ತನಕ. ಇಲ್ಲೆಲ್ಲೂ ಚಾನ್ಸ್ ಇಲ್ಲ. ಓಕೆ, ಸರಿ, ಬಾಯ್. ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಮಲ್ನಾಡ್ ಹುಡುಗ ಮಾಡುವ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ ಬನ್ನಿ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಟೆಸ್ಟ್ ಸೀರೀಸ್ 2 ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಇಂಡಿಯಾ 1-0 ಇಂದ ಮ್ಯಾಚ್ ಇದೆ. ಸೆಕೆಂಡ್ ಮ್ಯಾಚ್ ಗೆಲ್ಬೋದಿತ್ತು, ಆಲ್ಮೋಸ್ಟ್ ಗೆಲ್ಲ ಮ್ಯಾಚ್. ಈ ಡಬಾಕೋರ್ ನನ್ನ ಮಕ್ಕಳು ಸ್ವಲ್ಪ ಮಿಸ್ ಮಾಡಿದ್ರು, ಸ್ಟ್ರಾಟಜಿನೂ ಮಿಸ್ ಮಾಡಿದ್ರು ಅನ್ಬೋದು. ಸೆಕೆಂಡ್ ಟೆಸ್ಟ್ ಅಲ್ಲಿ ಫಾಲೋ ಆನ್ ಕೊಡಕ್ ಹೋಗ್ಬಾರ್ದಿತ್ತು, ಯಾಕೆಂದ್ರೆ ಆಲ್ರೆಡಿ ಬೌಲರ್ ಟೈರ್ಡ್ ಆಗಿ ಹೋಗಿದ್ರು. ಆ ಟೈರ್ಡ್ನೆಸ್ ಇತ್ತು ಬೌಲರ್ಸ್ ಇಲ್ಲಿ. ಹಂಗಾಗಿ ಒಂದ್ ಸ್ವಲ್ಪ 100-200 ರನ್ ಪುಷ್ ಮಾಡಿ ನೀವು ಇದು ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ನೋ ವರೀಸ್, ಏನು ಮಾಡೋಕ್ಕಲ್ಲ. ಇಂಡಿಯಾದಿಂದ ತಪ್ಪು ಅಂತ ನಡೆದಿಲ್ಲ. 5th ಡೇ ಇಂಡಿಯಾ ಚೆನ್ನಾಗೇ ಮಾಡಿದ್ರು. ಬಟ್ ಏನ್ ಮಾಡಿದ್ರು ಅಂದ್ರೆ ಶ್ರೀಲಂಕಾ ಫಾಟ್ ಹಾರ್ಡ್ ಅಂದ್ರೆ ಎಲ್ಲೂ ಬಿಟ್ಕೊಡ್ಲಿಲ್ಲ ಅವರು. ಇಂಡಿಯಾಗೆ ಎಲ್ಲೇ ಒಂದು ಚಾನ್ಸ್ ಸಿಗ್ಲಿಲ್ಲ. ಕ್ಯಾಶ್ ಡ್ರಾಪು, ಈ ವಿಕೆಟ್, ಆಲ್ಮೋಸ್ಟ್ ವಿಕೆಟ್ ಬೌಲಿಂಗ್ ಮಾಡಿ ಎಲ್ಲೂ ಸಿಗ್ಲಿಲ್ಲ. ಫಸ್ಟ್ ಮಾತಾಡಿದಾರೆ ದೇವದತ್ ಪಡಿಕ್ಕಲ್. ಸಿಕ್ಕಿದ ಅವಕಾಶನ ಹೆಂಗ್ ಯೂಸ್ ಮಾಡ್ಕೊಬೇಕು ಅಂದ್ರೆ ದೇವದತ್ ಪಡಿಕ್ಕಲ್ ನೋಡ್ಕೊಳ್ಬೇಕು. ಯಾವುದೇ ತರ ಒಂದೇ ಫಾಲ್ ಶಾಟ್ ಆಗಲಿ, ಬ್ಯಾಕ್ವರ್ಡ್ ಡಿಫೆನ್ಸ್, ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಸದ್ಯದಲ್ಲಿ ಇರುವುದಲ್ಲಿ ಬ್ಯಾಕ್ವರ್ಡ್ ಡಿಫೆನ್ಸ್ ಶಾರ್ಟ್ಸ್ ಪ್ಲೇ ಮಾಡೋದ್ರಲ್ಲಿ ದೇವದತ್ ಪಡಿಕ್ಕಲ್ ನಂಬರ್ 1. ಆಲ್ಮೋಸ್ಟ್ ನೀವು ಫಸ್ಟ್ ಮ್ಯಾಚ್ ಐ ಥಿಂಕ್ 100 ಹೊಡೆದ್ರಲ್ಲಿ 80-90 ರನ್ಸ್ ಬರೀ ಬ್ಯಾಕ್ ಫುಟ್ ಅಲ್ಲೇ ರನ್ ಸ್ಕೋರ್ ಮಾಡಿರೋದು, ಫೋರ್ಸ್ ಆಗಲಿ ಸಿಂಗಲ್ಸ್ ಆಗಲಿ. ಐ ಥಿಂಕ್ ದೇವದತ್ ಪಡಿಕ್ಕಲ್ ಪ್ಲೇಯರ್ ಆಫ್ ದ ಸೀರೀಸು ಆದ್ರು. ದೇವದತ್ ಪಡಿಕ್ಕಲ್ ಇಂದು ಇದು ನೋಡೋದಾದ್ರೆ, ನೀವು ಒಂದು ಟೈಮಲ್ಲಿ ನೀವು LHL ಹೋಗಿ ಆಲ್ಮೋಸ್ಟ್ ಹಾಳಾಗಿದ್ರು. RCB ಯಾವಾಗ ವಾಪಸ್ ಬಂದ್ರು ಮತ್ತೆ ಅವ್ರ ಆ ಟ್ರೂ ಕಲರ್ ಬಂತು. ಅವ್ರ ಟ್ರೂ ಕಲರ್ ಬಂದಿದ್ದೆ RCB ಬಂದ್ಮೇಲೆ, ಎಲ್ಲ ಹಾಳಾಗಿ ಹೋಗಿತ್ತು. ಸಾಯಿ ಸುದರ್ಶನಿಗೆ ಒಂದು ಹೇಳ್ಬಿಡಣ, ಇಲ್ಲಿ ಫೋನ್ ಮಾಡಿ ಹೇಳ್ಬಿಡಣ ಸಾಯಿ ಸುದರ್ಶನಿಗೆ. ಸಾಯಿ ಸುದರ್ಶನಿಂದ ಆಯ್ತು ಇಲ್ಲಿ ಕತೆ. ಬಾಯ್. ಬಂದ್ರು ನೀನು ಸಾಯಿ ಸುದರ್ಶನ್. ಹಲೋ ಹಲೋ. ಬಂದ್ರು ನೋಡಪ್ಪ, ನೀನು ಸೀಟು ಖಾಲಿ ಇಲ್ಲ ಇಲ್ಲಿ. ಬಂದ್ರೆ ಡ್ರಿಂಕ್ಸ್ ಸರ್ವ್ ಮಾಡೋಕಷ್ಟೇ ಈಗ ನಿನ್ನ ಇಟ್ಕೊಳಕ್ಕಾಗೋದು, ಯಾಕೆಂದ್ರೆ ನಿಂಗೆ ಎಲ್ಲೂ ಚಾನ್ಸ್ ಇಲ್ಲ. ನೀನು ಅಲ್ಲಿ ಗುಜರಾತಲ್ಲೇ ಟೆಸ್ಟ್ ಆಡ್ಬೋದು ಬೇಕಾದ್ರೆ 15-16 ಓವರ್ ತನಕ. ಇಲ್ಲೆಲ್ಲೂ ಚಾನ್ಸ್ ಇಲ್ಲ. ಓಕೆ, ಸರಿ, ಬಾಯ್. ಸಾಯಿ ಸುದರ್ಶನಿಂದ ಮುಗೀತು. ಒಳಗ್ ಬರಕ್ ಚಾನ್ಸೇ ಇಲ್ಲ. ಒಳಗ್ ಬರೋ ಭಾರಿ ಕಷ್ಟ ಸಿಚುವೇಶನ್. ಅದಿನಿ ಎಷ್ಟೋ ವರ್ಷ ಆದ್ರೂ ಆಗಲ್ಲ, ಮುಗೀತು, ಒಳಗ್ ಬರಕ್ ಆಗಲ್ಲ. ಹಂಗಾಗಿ ದೇವದತ್ ಪಡಿಕ್ಕಲ್ ಸ್ಪಾಟ್ನ ಸೀಲ್ ಮಾಡಿ ಗಮ್ ಹಾಕಿ ಅಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮೇನ್ಲಿ ಸೀರೀಸ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ಸ್ವಲ್ಪ ಫೇಲ್ ಆದ್ರು ಅಂತ ಹೇಳ್ಬೋದು. ಅಂತ ಬಿಗ್ ಸ್ಕೋರ್ಗಳು ಯಶಸ್ವಿ ಜೈಸ್ವಾಲ್ ಇಂದ ಬಂದಿಲ್ಲ. ಅದೊಂದು ಡಿಸ್ಅಡ್ವಾಂಟೇಜ್ ಇಂಡಿಯಾಗಿದೆ. ಬಟ್ ಕಮ್ ಬ್ಯಾಕ್ ಮಾಡ್ತಾರೆ, ಯಾಕಂದ್ರೆ ಯಶಸ್ವಿ ಜೈಸ್ವಾಲ್ ಅಂತಂತ ಆಂಡರ್ಸನ್ ಅಲ್ಲಿ 100 ಹೊಡೆದು ಬಂದಿರೋದು. ಒಂದ್ ಬ್ಯಾಡ್ ಸೀರೀಸ್ ಅವ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಮೇನ್ಲಿ ಶ್ರೀಲಂಕಾದ ಪಾಯಿಂಟ್ ಆಗಿ ಮಾತಾಡಬೇಕು ಅಂದ್ರೆ, ಅವ್ರ ಪಾಸಿಟಿವ್ ಏನು ಅಂದ್ರೆ ಶ್ರೀಲಂಕಾದು ಸೋನಾಲ್ ದಿನುಷ ಎಕ್ಸಲೆಂಟ್ ಮ್ಯಾನ್. ಆ ವೈಯಿಂಗ್ ಇರೋ ತಾಳ್ಮೆ, ಆ ಸ್ಟಡಿನೆಸ್, ಪರ್ಫಾರ್ಮೆನ್ಸ್, ಬಿಗ್ ಹಿಟ್ಟಿಂಗ್ ಕೆಪಾಬಿಲಿಟಿ, ಇನ್ನಿಂಗ್ಸ್ನ ಹೆಂಗೆ ಮೂವ್ ಮಾಡಬೇಕು, ಹೆಂಗೆ ತಾಂಡೋಗಿ ನಿಲ್ಲಿಸ್ಬೇಕು, ಎಲ್ಲ ಇದೆ. ಯಾರಾದ್ರೂ ಒಬ್ಬ ಸಪೋರ್ಟ್ ಮಾಡಿದ್ರೆ ಅದು ಬೇರೆ ತರನೇ ಆಗ್ತಿತ್ತು. ಶ್ರೀಲಂಕಾ ಕಡೆ ನೀವು ನೋಡಿದ್ರೆ ಓಪನರ್ಸ್ ಇಬ್ರು ಡಬಕೋನ್ ಅಂದ್ಬಿಟ್ಟು ಆಚೆ ಇಡ್ಬೇಕು ಫಸ್ಟ್. ಅವ್ರಿಬ್ರು ಅವೇನು ಓಪನರ್ಸ್ ಏನೋ 2 ಖಾಲಿ ವಿಕೆಟ್ ಬಿಟ್ಟು ವಿಕೆಟ್ ಕೊಟ್ಟಂಗೆ ಕೊಟ್ಟು ಹೋಗ್ತಿದ್ರು. ಫಸ್ಟ್ ಸೆಕೆಂಡ್ ಮ್ಯಾಚ್ ಚೇಂಜ್ ಮಾಡಿದ್ರು. ಯಾರೋ ಉದಾರ ಕುಮಾರ್ ಬದಲಿ ಅವನು ಕಲೀಲ್ ಮಿಶ್ರ ಒಂಚೂರು ಆಡ್ದ, ಬಟ್ ಓಕೆ, ಓಪ್ಲೆಸ್, ಹೇಳ್ಕೊಳೋ ಪರ್ಫಾರ್ಮೆನ್ಸ್ ಇಲ್ಲ. ನೆಕ್ಸ್ಟ್ ಧನಂಜಯ್ ಕ್ಯಾಪ್ಟನ್ನೇ ಸರಿ ಇಲ್ಲ ಗುರು. ಫಸ್ಟ್ ಕ್ಯಾಪ್ಟನ್ ಬೇರೆಯವ್ರಿಗೆ ಕೊಡ್ಬೇಕು. ಅವ್ನು ಏನ್ ಅಂತ ಹೇಳ್ಕೊಳೋ ಪರ್ಫಾರ್ಮೆನ್ಸ್ ಇಲ್ಲ, ಅವನೇ ಕನ್ಫ್ಯೂಸ್ ಆಗಿರ್ತಾನೆ. ಧನಂಜಯ್ ಸಿಲ್ವಾ ಕ್ಯಾಪ್ಟನ್, ಅದು ಸುಖ ಇಲ್ಲ. ನೆಕ್ಸ್ಟ್ ಇನ್ ಯಾರಿದಾರೆ ಅವ್ರ ಕಡೆ, ಸೋನಾಲ್ ದಿನುಷ ಒಂದೇ ಅಲ್ಲಿ ಹೇಳ್ಕೊಳೋ ಕ್ಯಾಂಡಿಡೇಟು. ಅದ್ ಬಿಟ್ರೆ ಇನ್ನೆಲ್ಲ ಓಕೆ. ಬ್ಯಾಟಿಂಗ್ ಅಲ್ಲಿ ನೋಡಿ, ಸೋನಾಲ್ ದಿನುಷನ್ನ ಡ್ರಾಪ್ ಮಾಡೋ. ಸೋನಾಲ್ ದಿನುಷ್ ನೀವು ಆದಷ್ಟು ಫ್ರಂಟಿಗೆ ಕಳಿಸಿ. ಸೋನಾಲ್ ದಿನೇಶ್ ಅಂತ ಹೇಳ್ಬೇಕು ಅಂದ್ರೆ ಆಲ್ಮೋಸ್ಟ್ ಐ ಥಿಂಕ್ ಸುಂಗಾಕರ ಅರಂಜು ಡಿ ಸಿಲ್ವಾ ಅನ್ಸುತ್ತೆ 300 ಮಾಡಿದ್ದು 2 ಸೀರೀಸ್ ಅಲ್ಲಿ, 2 ಟೆಸ್ಟ್ ಮ್ಯಾಚ್ ಸೀರೀಸ್ ಅಲ್ಲಿ. ಅದ್ ಬಿಟ್ರೆ ನೆಕ್ಸ್ಟ್ ಇವರೇ ಶ್ರೀಲಂಕಾದ ಪರವಾಗಿ ಬೇರೆಯವ್ರು ಮಾಡಿದ್ದಾರೆ. ಆಶೀರ್ ಮಾಮ್ಲಾ, ಮಾರ್ನೆಸ್ ಲಬುಶೆಂಗು, ಜಾಕ್ ಕಾಲಿಸ್, ಇವರೆಲ್ಲ ಮಾಡಿದ್ದಾರೆ. ಬಟ್ ಶ್ರೀಲಂಕಾ ಪರವಾಗಿ ಥರ್ಡ್ ಆಗ್ತಾರೆ. 2 ಮ್ಯಾಚ್ ಟೆಸ್ಟ್ ಸೀರೀಸ್ ಅಲ್ಲಿ 300 ಹೊಡೆದಿರೋದು, 400+ ರನ್ಸ್ ಇದೆ ಅವ್ರ ಸೀರೀಸ್ ಅಲ್ಲಿ. ಅವ್ರು ಆಲ್ಮೋಸ್ಟ್ ಇದು 3rd or 4th ಮ್ಯಾಚ್ ಅವ್ರು ಆಡ್ತಿರೋದು ಇಂಡಿಯಾದ ಮೇಲೆ ಆಡಿದ್ದು. ಆಲ್ರೆಡಿ 3 ಟೆಸ್ಟ್ ಏನೋ ಆಡಿದ್ರು. ಅದು ಬಿಟ್ರೆ ಸೋನಾಲ್ ದಿನೇಶ್ನ ಚೂರು ಪುಷ್ ಮಾಡಿ ಮೇಲೆ 3 ಡೌನ್ or 2 ಡೌನ್ಗೆ ಸೋನಾಲ್ ದಿನೇಶ ಬೆಸ್ಟ್ ಆಪ್ಷನ್ ನನ್ನ ಪ್ರಕಾರ. ನೀವು ಕ್ಯಾಪ್ಟನ್ ಧನಂಜಯ್ ಸಿಲ್ವಾ ನೀವು ಲಾಸ್ಟಿಗೆ ಬರಪ್ಪ. ಅವ್ರ ಕಡೆ ದಿನೇಶ್ ಚಂಡಿಮಲ್ ಇಂಜುರಿ ಆಗಿಂದ ಇನ್ನೊಬ್ಬ ಬ್ಯಾಟ್ಸ್ಮನ್ ಬಂದ್ರು, ಪಸಿಂಧು ಅಂತ. ಪಸಿಂಧು ಸೂರ್ಯ ಬಂಡ್ರಿ ಅಂತಾನೇನೋ. ಫಸ್ಟ್ ಮ್ಯಾಚ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇದು ಏನದು ಕನ್ಕ್ಯೂಷನ್ ಸಬ್ಸ್ಟಿಟ್ಯೂಟ್ ಆಗಿ ಬರ್ತಾರೆ, ಫಸ್ಟ್ ಬಾಲ್ ಔಟ್ ಆಗ್ತಾರೆ. ಬಟ್ ಈ ಮ್ಯಾಚ್ ಡೆಬ್ಯೂ ಆಗುತ್ತೆ ಅವ್ರಿಗೆ. ಡೆಬ್ಯೂ ಆದಾಗ ಫಸ್ಟ್ ಮ್ಯಾಚ್ ಐ ಥಿಂಕ್ 80+, ಈ ಮ್ಯಾಚ್ 90, 100 ಕೈಯಿಂದ ಮಿಸ್ ಮಾಡ್ಕೊಂಡ್ರು. ಪಸಿಂಧು ಸೂರ್ಯ ಬಂದ್ರು, ಯಂಗ್ ಟ್ಯಾಲೆಂಟ್, 26 ಇಯರ್ಸು. ಸೋನಾಲ್ ದಿನೇಶ 25. ಇವರಿಬ್ರು ಶ್ರೀಲಂಕಾಗೆ ಫ್ಯೂಚರ್ ಆಗೋದಂತೂ ಗ್ಯಾರಂಟಿ. ಯಾಕೊತ್ತಾ, ಇಬ್ಬರ ಕ್ವಾಲಿಟಿ ಇದೆ, ನಿತ್ತಾಡ್ತಾರೆ, ಮ್ಯಾಚ್ ತಗೊಂಡೋಗ್ತಾರೆ. ಜೊತೆಗೆ ಕಮಿಂದು ಮೆಂಡಿಸ್, ಅದೇನು ಅವರು ಸ್ಟಾರ್ಟಿಂಗ್ ಒಂದು 10-15-20 ಮ್ಯಾಚಸ್ ಅಲ್ಲಿ ಏನು 100 ಮೇಲೆ 100 ಹೊಡಿತಿದ್ರು, 200.
ಆ ಕನ್ಸಿಸ್ಟೆನ್ಸಿ ಬರ್ತಾ ಇಲ್ಲ, ಸ್ವಲ್ಪ ಲೋ ಆಗಿತ್ತು. ಬಟ್ ಇವ್ರು 3 ಜನ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ಶ್ರೀಲಂಕನ್ ಬ್ಯಾಟಿಂಗ್ ಆರ್ಡರ್ ಕಂಪ್ಲೀಟ್ಲಿ ಸೆಟಪ್ ಆಗುತ್ತೆ. ಸಪೋರ್ಟೆಡ್ ಬೈ ದಿನೇಶ್ ಚೆಂಡಿಮಲ್. 1 ಡೌನ್ ದಿನೇಶ್ ಚೆಂಡಿಮಲ್ ಇರಲಿ, 2 ಡೌನ್ ಸೂರ್ಯ ಬಂದ್ರಿ, ಆಲ್ಮೋಸ್ಟ್ ಅಲ್ಲಿ ಚೂರು ಮಿಸ್ ಆಗುತ್ತೆ. ಓಕೆ, ಸೋನಾಲ್ ವಂಶ 4 ಡೌನ್ ಬಂದ್ರೆ ನೋ ಪ್ರಾಬ್ಲಮ್. ಬಟ್ ಓಪನಿಂಗಿಗೆ ಕಳಿಸಿಬೇಕಾದ್ರೆ ಒಬ್ಬನ ಕಳಿಸಿ ನೀವು ಸೋನಾಲ್ ಬಂದ 3 ಡೌನ್ ಮಾಡ್ಕೊಳ್ಳಿ. 1 ಡೌನ್ ಪಸಿಂದು ಬೇಕಾದ್ರೆ ಪಸಿಂದು ಓಪನಿಂಗ್ ಕಳಿಸಿದ್ರೆ ಒಳ್ಳೆ ಚಾನ್ಸ್ ಸಿಗುತ್ತೆ, ಅದೊಂದು ಒಳ್ಳೆ ಆಪ್ಷನ್. ಬೌಲಿಂಗ್ ಅಂತ ಬಂದ್ರೆ ನೋ ಪ್ರಾಬ್ಲಮ್, ಶ್ರೀಲಂಕಾ ಆಸ್ ವೆರಿ ಗುಡ್ ಆಸ್ ಅ ಟೆಸ್ಟ್ ಬೌಲಿಂಗ್ ಯೂನಿಟ್. ಬೌಲಿಂಗ್ ಆಸ್ ಅ ಯೂನಿಟ್ ಚೆನ್ನಾಗಿದೆ. ಇನ್ನೊಂಚೂರು ಒಳ್ಳೆ ಸ್ಪಿನ್ನರು, ಇನ್ನೊಬ್ಬ ಹೇಳ್ಕೊಂಡು ಅಗ್ರೆಸಿವ್ ಫಾಸ್ಟ್ ಬೌಲರು ಬೇಕು. ಅಸಿಂತ ಫರ್ನಾಟೋ ಎಕ್ಸಲೆಂಟ್ ಆಗಿ ಬೌಲಿಂಗ್ ಮಾಡಿದ್ದಾರೆ. ಯಾಕೆ ಈಗ ಸೆಕೆಂಡ್ ಟೆಸ್ಟ್ ಮೇಲೆ 4 ವಿಕೆಟ್ಸ್ ಏನೋ ತೆಗೆದ್ರು, ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಲೈರು ಕುರ್ಮಾ ಆಗ್ರೆಷನ್ ಇದೆ. ಇನ್ನೊಬ್ಬ ಸ್ಪಿನ್ನರ್ ಬೇಕು, ಸ್ವಲ್ಪ ನಿಮ್ಗೆ ಬಾಲ್ ತಿರ್ಗಿಸೋದಾಗಲಿ. ಇಂಡಿಯಾದ ಪರವಾಗಿ ಮಾತಾಡಲೇಬೇಕು ಅಂದ್ರೆ ಮಾನವ್ ಸುತಾರ್. ಜಸ್ಟ್ 1 ಮ್ಯಾಚ್ ಎಕ್ಸ್ಪೀರಿಯನ್ಸ್ ಇಂದ ಬರ್ತಾರೆ, ಶ್ರೀಲಂಕಾಗೆ ಗಿರ್ಗಿಟ್ಲೆ ಆಡಿಸ್ಬಿಡ್ತಾರೆ ಮಾನವ್ ಸುತಾರ್. ಯಾಕೆ ಅಂದ್ರೆ ಮಾನವ್ ಸುತಾರ್ ರೆವಲ್ಯೂಷನ್ ಅದ್ರ ಮೇಲೆ ಬಾಲ್ ಮೇಲಿಂದ ಹಾಕ್ತಾರೆ, ಕಂಟ್ರೋಲ್ ಇದೆ. 80s 90s ಹಾಕಿದ್ರೆ ಮಾತ್ರ ನೀವು ಒಬ್ಬ ಒಳ್ಳೆ ಸ್ಪಿನ್ನರ್ ಆಗೋದು. ಟೆಸ್ಟಲ್ಲಿ ಜೋರಾಗಿ ಬಾಲ್ ಹಾಕಿರೋ ರೆವಲ್ಯೂಷನ್ ಸಿಗಲ್ಲ. ಬಾಲ್ ನೀವು ಟೈಮ್ ಸಿಗಬೇಕು, ಬಿಡಬೇಕು, ಮೇಲಿಂದ ಬಿಟ್ಬೇಕು, ಬಾಲ್ ಟೈಮ್ ಕೊಡಬೇಕು. ಅದಕ್ಕೂ ಸ್ವಲ್ಪ ಸೈಡ್ ಸ್ಪಿನ್ ಆಗೋಕ್ಕೆ ಎಲ್ಲದಕ್ಕೂ ಟೈಮ್ ಬೇಕು. ನೀವು ಜೋರಾಗಿ ಹಾಕಿದ್ರೆ ಬ್ಯಾಟ್ಸ್ಮನ್ ಡಿಫೆನ್ಸ್ ಮಾಡ್ತಾರೆ, ಬಾಲ್ ಅಷ್ಟು ಸ್ಪಿನ್ ಸಿಗಲ್ಲ ನಿಮಗೆ. ಸ್ಪಿನ್ ಸಿಗಬೇಕು ಅಂದ್ರೆ ಆ ರೊಟೇಷನ್ ಇದು ಬೇಕು, ಅದು ಮಾನವ್ ಸುತಾರ್ ಹತ್ರ ಇದೆ. ಅದಕ್ಕೆ ಅವರು 16 ವಿಕೆಟ್ಸ್ ತಗೊಂತಾರೆ ಈ ಟೆಸ್ಟ್ ಸೀರೀಸ್. ಅವ್ರ ಹತ್ರನೂ ಯಾರು ಇಲ್ಲ ಅನ್ಸುತ್ತೆ, ಆ ತರ ಪರ್ಫಾರ್ಮೆನ್ಸ್ ಮಾನವ್ ಸುತಾರ್ ಎಕ್ಸಲೆಂಟ್. ಕುಲ್ದೀಪ್ ಯಾದವ್ಗೆ ಟಾಟಾ ಬೈ ವೈಟ್ ಬಾಲ್ ಆಡ್ಕೊಂಡಿರ್ಲಿ, ಟೆಸ್ಟ್ ಮ್ಯಾಚಿಗೆ ಆಲ್ಮೋಸ್ಟ್ ಟಾಟಾ ಬೈ ಸೀನೆ ನನ್ನ ಪ್ರಕಾರ. ಆಲ್ಮೋಸ್ಟ್ ಯಾಕೆಂದ್ರೆ ಈಗ ರವೀಂದ್ರ ಜಡೇಜಾ ಹೋದ್ಮೇಲೆ ರಿಪ್ಲೇಸ್ಮೆಂಟು ನಿಮಗೆ ಕುಲ್ದೀಪ್ ಯಾದವ್ ಆಗಲ್ಲ. ಯಾಕೆಂದ್ರೆ ರವೀಂದ್ರ ಜಡೇಜಾ ಬ್ಯಾಟ್ಸ್ಮನ್ ತುಂಬಾ ಮುಖ್ಯ. ಹಂಗಾಗಿ ರವೀಂದ್ರ ಜಡೇಜಾ ರಿಪ್ಲೇಸ್ಮೆಂಟ್ ಕಷ್ಟ. ಮಾನವ್ ಸುತಾರ್ ಆ ಪ್ಲೇಸ್ನ ಕಿತ್ಕೊಂಡ್ರು. ಅಶ್ವಿನ್ ಜಾಗನ ಮಾನವ್ ಸುತಾರ್ ಸೀಲ್ ಮಾಡಾಯ್ತು ಇಲ್ಲಿ ನನ್ನ ಪ್ರಕಾರ. ಫಾಸ್ಟ್ ಬೌಲಿಂಗ್ ಅಂತ ಬಂದಾಗ ಸಿರಾಜು, ಪ್ರಸಿದ್ಧ ಕೃಷ್ಣ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ನೋ ಪ್ರಾಬ್ಲಮ್. ಅವ್ರಿಗೆ ಏನು ಇದಿತ್ತು, ಆ ಕ್ಷಮತೆ ಇತ್ತು, ಅದು ಮಾಡಿದ್ದಾರೆ. ಪ್ರಸಿದ್ಧ ಕೃಷ್ಣ ಆಗಲಿ, ಸಿರಾಜ್ ಆಗಲಿ ವಿಕೆಟ್ಸ್ ಕೊಟ್ಟಿದ್ದಾರೆ. ಫಾಸ್ಟ್ ಬೌಲಿಂಗಿಗೆ ಅಷ್ಟು ಹೆಲ್ಪ್ ಇರಲ್ಲ ಶ್ರೀಲಂಕಾದಲ್ಲಿ. ಆ ಟೈಮ್ ಸಿಕ್ಕಿದಾಗ 1 2 3 ವಿಕೆಟ್ಸ್ ತಗೊಟ್ಟಿದ್ದಾರೆ. ಆಡಿಯೋನ ಫಾಸ್ಟ್ ಬೌಲಿಂಗ್ ಬಗ್ಗೆ ಮಾತಾಡೋಕ್ಕಲ್ಲ. ಇನ್ನು ಡೆಬ್ಯೂಟೆಂಟ್ ಸಾರಸ್ ಚೈನ್, ಓಕೆ 1 ಮ್ಯಾಚ್ ಸೀಲ್ ಮಾಡಿದ್ರು, 1 2 ವಿಕೆಟ್ಸ್ ತೆಗೆದ್ರು. ಸ್ವಲ್ಪ ನಾವು ಸೆಕೆಂಡ್ ಇನ್ನಿಂಗ್ಸ್ ಈ ಸೆಕೆಂಡ್ ಮ್ಯಾಚ್ ನೋಡಿದ್ರೆ ಸ್ವಲ್ಪ ಸ್ಪಿನ್ ಮಾಡ್ತಿದ್ರು, 1 2 3 ಎಡ್ಜ್ ಓಡಿಸಿದ್ರು, ಬಟ್ ಕ್ಯಾರಿ ಆಗಲಿಲ್ಲ. ಬಟ್ ಓಕೆ, ಆ ಡ್ರಿಫ್ಟ್ ಇದೆ, ಆ ಬ್ಯಾಟ್ಸ್ಮನ್ ಡಿಸೀವ್ ಮಾಡೋದಿದೆ, ಸ್ಪಿನ್ ಮೂಲಕನೇ ಡಿಸೀವ್ ಮಾಡೋ ತಲೆ ಇದೆ ಸಾರಸ್ ಚೈನಿಗೆ, ಅದೊಂದು ಹೇಳಲೇಬೇಕು. ಇನ್ನು ಎಲ್ಲ ಸಾರ್ಟ್ ಇದೆ ಇಂಡಿಯಾಗೆ. ಬ್ಯಾಟಿಂಗ್ ಅಂತ ಬಂದ್ರೆ ಧ್ರುವ್ ಜುರಲ್ ಅಪಾಯಿಂಟ್ಮೆಂಟ್. ಧ್ರುವ್ ಜುರಲ್ ಆಕ್ಚುಲಿ ಇನ್ನೂ ಸ್ವಲ್ಪ ಟಾಪ್ ಆಫ್ ದ ಬರಬೇಕು, ಬಟ್ ಪ್ಲೇಸ್ ಇಲ್ಲ, ಏನು ಮಾಡೋಕ್ಕಲ್ಲ. 2 ಡೌನ್ ನಿಮಗಿದ್ದಾರೆ, 3 ಡೌನ್ ಏನು ಮಾಡೋಕ್ಕಲ್ಲ. ಐ ಥಿಂಕ್ 4 ಡೌನ್ ಚೂರು ಕಳಿಸಿ, 5 ಡೌನ್ ಬೇಡ. 5 ಡೌನ್ ಜಡೇಜಾ ಬರಲಿ, 4 ಡೌನ್ ಆದ ಧ್ರುವ್ ಜುರಲ್ ಕಂಫರ್ಟೇಬಲಿ ಬ್ಯಾಟ್ಸ್ಮನ್, ಇಸ್ ಎ ವೆರಿ ಗುಡ್ ಬ್ಯಾಟ್ಸ್ಮನ್ ಪ್ಲಸ್ ಗುಡ್ ವಿಕೆಟ್ ಕೀಪರ್. ಬ್ಯಾಟಿಂಗ್ ಬಗ್ಗೆ ಇಂಡಿಯಾಗೆ ಟೆನ್ಷನ್ ಇಲ್ಲ. ಬೌಲಿಂಗ್ ಅಂತ ಬಂದರೆ ಬುಮ್ರಾ ಬಂದಮೇಲೆ ಇಟ್ಸ್ ಕಂಫರ್ಟೇಬಲಿ. ಬಟ್ ಸ್ವಲ್ಪ ಫಾಸ್ಟ್ ಬೌಲಿಂಗ್ ಪ್ರಸಿದ್ಧ ಕೃಷ್ಣ ಗೊತ್ತಾ ವಿಕೆಟ್ ತೆಗಿತಾರೆ. ಆಸ್ ಎ ಟೆಸ್ಟ್ ಮ್ಯಾಚ್ ಸ್ವಲ್ಪ ಎಕಾನಮಿನೂ ಕಮ್ಮಿ ಇರಬೇಕು. ಐ ಥಿಂಕ್ 4.5 ಹತ್ತಿರ ಇದೆ ಅವ್ರ ಎಕಾನಮಿ ಟೆಸ್ಟ್ ಮ್ಯಾಚ್ಗಳಲ್ಲಿ. ಅದು ನಾಟ್ ಆಕ್ಸೆಪ್ಟೇಬಲ್. 5 ಟೆಸ್ಟಲ್ಲಿ 5 ಅಂದರೆ ಆಲ್ಮೋಸ್ಟ್ ನೀವು T20 10+ ಇದ್ದಂಗೆ ಅರ್ಥ, 10-11 ಇದ್ದಂಗೆ. ಹಾಗಾಗಿ ಅದೊಂಚೂರು ಕಮ್ಮಿ ಮಾಡ್ಕೊಂಡು ಕಾನ್ಸಂಟ್ರೇಟ್ ಮಾಡಬೇಕು. ಶ್ರೀಲಂಕಾ ಗೋಯಿಂಗ್ ಫಾರ್ವರ್ಡ್ ಆಸ್ ಅ ಬ್ಯೂಟಿಫುಲ್ ಟೀಮ್, ಆಸ್ ಅ ಬ್ಯಾಟಿಂಗ್ ಯೂನಿಟ್ ಅನ್ಸುತ್ತೆ. ಒಂಚೂರು ಅವ್ರಿಬ್ರನ್ನ ಸೆಟ್ ಮಾಡಿ ಓಪನಿಂಗಲ್ಲಿ ಏನಾದ್ರು ಡ್ರಾಪ್ ಮಾಡಿ. ಐ ಥಿಂಕ್ ಪತುಮ್ ನಿಶಾಂಕ್ನ ಅವ್ರು ಏನಾಗಿ ಇಂಜುರಿನ ಏನೋ ಗೊತ್ತಿಲ್ಲ. ಪತುಮ್ ನಿಶಾಂಕ್ ಇದ್ದಿದ್ರೆ ಇನ್ನೂ ಸಾಕತ್ತಾಗಿರುತ್ತೆ ಟೀಮ್. ಯಾವ ಒಡೆ ನನ್ನ ಮಕ್ಕಳನ್ನ ಯಾರನ್ನ ಹಾಕೊಂಡು ಮಧುಶಂಕ, ಉದರ ಅವರೆಲ್ಲ ಬೇಡ, ಇಷ್ಟು ಹೇಳ್ಬೋದು. ಇನ್ನೊಂದು ಏನು ಹೇಳಬೇಕು ಅಂದರೆ ಗೋಯಿಂಗ್ ಫಾರ್ವರ್ಡ್ ನಮಗೆ ನೆಕ್ಸ್ಟ್ ಸೀರೀಸ್ ಇರೋದು ಐ ಥಿಂಕ್ ಆಸ್ಟ್ರೇಲಿಯಾ ಮೇಲಿದೆ 5 ಟೆಸ್ಟ್ ಸೀರೀಸ್. ಅದು ಹೋಮಲ್ಲಿ. ಹೋಮಲ್ಲಿ ಆಗೋದಕ್ಕೆ ಏನು ಡೋಂಟ್ ಟೆನ್ಷನ್. ಮಾನವ್ ಸುತಾರು ಅವ್ರು ಯಾರು ಒಂದು ಗಿರ್ಗಿಟ್ಲೆ ಆಡಿಸ್ಬಿಡ್ತಾರೆ ಹೋಮಲ್ಲಿ ಇದ್ದಾಗ. ನೆಕ್ಸ್ಟ್ ಹೋಗ್ಬೇಕಾಗಿರೋದು ನ್ಯೂಜಿಲ್ಯಾಂಡ್. 2 ಟೆಸ್ಟ್ ಸೀರೀಸ್, ಅಲ್ಲಿ ಅಷ್ಟು ಸುಲಭ ಇರಲ್ಲ ಇಂಡಿಯಾಗೆ. ಇಂಡಿಯಾ ಎಲ್ಲ ಕಡೆ ಸಕ್ಸಸ್ ಕಂಡಿದ್ದಾರೆ. ಸೌತ್ ಆಫ್ರಿಕಾ ಸೋತಿರ್ಬೋದು, ಬಟ್ ಸಕ್ಸಸ್ ರೇಟ್ ಇದೆ, ಸ್ವಲ್ಪ ಸಕ್ಸಸ್ ಕಂಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಸಕ್ಸಸ್, ಇಂಗ್ಲೆಂಡಲ್ಲಿ ಸಕ್ಸಸ್ ಕಂಡಿದ್ದಾರೆ. ಬಟ್ ನ್ಯೂಜಿಲೆಂಡ್ ಸಕ್ಸಸ್ ಅನ್ನೋದೇ ನೋಡಿಲ್ಲ. ಬಿಕಾಸ್ ಹೆವಿ ಫಾಸ್ಟ್ ಆ್ಯಂಡ್ ಬೌನ್ಸಿ ಟ್ರ್ಯಾಕ್ ಇರುತ್ತೆ, ಬಾಲ್ ಬಿದ್ದ ತಕ್ಷಣ ಪುಟ್ಟಿದ್ದೇಳುತ್ತೆ, ಹೆವಿ ನಿಮಗೆ ಕಂಡೀಷನ್ ಸರ್ವೈವ್ ಆಗೋದು ಸುಲಭ ಇಲ್ಲ. ಅಲ್ಲಿ ದೇವದತ್ ಪಡಿಕ್ಕಲ್ ಆಡಿದರೆ ಈಸ್ ಅ ಟ್ರೂ ಚಾಂಪಿಯನ್. ಅಲ್ಲಿ ತನಕ ನಾವು ಚಾಂಪಿಯನ್ ಅನ್ನೋಕ್ಕಾಗಲ್ಲ. ಅಲ್ಲಿ ಮಿಂಚಿದಾದ್ರೂ ದೇವದತ್ ಪಡಿಕ್ಕಲ್ ಮುಟ್ಟಕ್ಕೆ ಆಗಲ್ಲ ಯಾರು. ಇಷ್ಟು ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಬೈ ಫ್ರೆಂಡ್ಸ್.